ಬಮೂಲ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ದೊಡ್ಡಹುಲ್ಲೂರು ಸಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಎಂವಿಜೆ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಕನ್ನಡಕಗಳ ವಿತರಣೆ ಕಾರ್ಯಕ್ರಮವನ್ನು ಪಿಲ್ಲಂಕೊಪ್ಪ ಕೈಗಾರಿಕಾ ಪ್ರದೇಶದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೊಡ್ಡಹುಲ್ಲೂರಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗು, ನೋಟ್ ಪುಸ್ತಕಗಳು ಹಾಗೂ ಅಂಗನವಾಡಿ ಮಕ್ಕಳಿಗೆ ಸ್ಲೇಟು ಸೇರಿದಂತೆ ಸಿಹಿ ವಿತರಣೆ ಮಾಡಿ ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿಕೊಂಡರು. ಬಳಿಕ ಚಿಕ್ಕಹುಲ್ಲೂರು ಬಳಿ ಇರುವ ಬಮೂಲ್ ಹೊಸಕೋಟೆ ಶಿಬಿರದ ಆವರಣದಲ್ಲಿ ಹಾಲು ಉತ್ಪಾದಕ ಸದಸ್ಯರ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಾಲು ಉತ್ಪಾದಕರ ಆಶೀರ್ವಾದದಿಂದ ಹೊಸಕೋಟೆಯಿಂದ ನಾನು 1990ರಿಂದ 4 ಬಾರಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಈಗ ನಿರ್ದೇಶಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಹಾಲು ಉತ್ಪಾದಕರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಹಾಲು ಉತ್ಪಾದಕರಿಗೆ ತಲುಪಿಸುತ್ತಿದ್ದೇನೆ. ಮಾಡಿ ಸಾವಿರಾರು ರೂಪಾಯಿ ರೇಷ್ಮೆ ಸೀರೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಹಾಗೆ 25 ಲೀಟರ್ 50 ಲೀಟರ್ ಕ್ಯಾನ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಪ್ರತಿ ವರ್ಷ ಹೊಸಕೋಟೆ ಹಬ್ಬ ಅಂತೇಳಿ ಸಂಕ್ರಾಂತಿ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ನಮ್ಮ ಜಯರಾಜ್ ಈಗ ತಾನೇ ಬಂದಿದ್ರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಮೂರ್ತಿಲಿಂಗ ಮಾಡ್ತಕ್ಕಂಥ ಜಯರಾಜ್ ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತೇನೆ. 1990ರಲ್ಲಿ ಅವತ್ತಿನ ಬಚ್ಚೇಗೌಡರು ಮತ್ತು ಅನೇಕ ಈ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಲು ಉತ್ಪಾದಕರು, ಅಲ್ಲಿನ ನಿರ್ದೇಶಕರ ಸಹಕಾರದಿಂದ 91ರಿಂದ ಈ ತನಕ ಸತತವಾಗಿ ನಾನು ಅನೇಕ ಸಾರಿ ಅಭಿವೃದ್ಧಿಗೆ ಆಯ್ಕೆ ಆಗಿರ್ಬೋದು, ಹಾಗೆ ಚುನಾವಣೆ ಗೆದ್ದಿರ್ತಕ್ಕಂಥದ್ದು ಇರ್ಬೋದು, 4 ಸಾರಿ ಅಧ್ಯಕ್ಷನಾಗಿರೋದು ಇರ್ಬೋದು. ಹಾಗೆ ಇವತ್ತು ಇಲ್ಲಿ ಒಂದು ನಮ್ಮ ಬೆಂಗಳೂರು ಹಾಲು ಒಕ್ಕೂಟ 3 ಜಿಲ್ಲೆ ಬರ್ತದೆ, 12 ತಾಲೂಕು ಬರ್ತದೆ. 12 ತಾಲೂಕಲ್ಲಿ ಇವತ್ತು ನಾನು ಚಿರಪರಿಚಿತನಾಗಿರ್ಬೇಕಾದ್ರೆ ಕಾರಣ ಇಲ್ಲಿರ್ತಕ್ಕ ಈ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರು ಹಾಗೂ ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಂಥ ಎಲ್ಲ ಅಧ್ಯಕ್ಷಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಎಲ್ಲರಿಗೂ ಇವತ್ತು ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಳಿಕ ಬಮೂಲ್ ಅಧ್ಯಕ್ಷ ರಾಜ್ಕುಮಾರ್ ಮಾತನಾಡಿ, ಕೇವಲ ಹಾಲು ಉತ್ಪಾದನೆಗಷ್ಟೇ ಅಲ್ಲದೆ ಸಾಮಾಜಿಕ ಶೈಕ್ಷಣಿಕ ಪ್ರಗತಿಗೂ ಕೂಡ ತನ್ನ ಲಾಭಾಂಶದಲ್ಲಿ ಅಳಿಲು ಸೇವೆಯನ್ನ ಮಾಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಹಾಲು ಉತ್ಪಾದಕರು ಬಮೂಲ್ ಸೇವೆಯನ್ನ ಸ್ಮರಿಸುವ ಕೆಲಸ ಆಗಬೇಕು ಎಂದು ತಿಳಿಸಿದ್ದಾರೆ. ಏನು ಒಂದು ಊರಿಗೆ ಹೋದಾಗ ಆ ಊರಲ್ಲಿರೋ ಒಂದು ಶಾಲೆ ನೋಡಿದ್ರೆ ಆ ಊರು ಹೆಂಗಿದೆ ಅಂತ ಎಲ್ಲರೂ ಹೇಳ್ಬೋದು. ಅದಕ್ಕೆ ಒಂದು ಉದಾಹರಣೆಯಾಗಿ ಅತ್ಯುತ್ತಮವಾದ ಕಟ್ಟಡಗಳನ್ನ, ಅದು ಸರ್ಕಾರಿ ಶಾಲೆ ಹೊಂದಿದೆ ಅಂದರೆ ಭಾಳ ಸಂತೋಷ. ಇರೋದೆಲ್ಲ ಅವರು ಡೊನೇಟ್ ಮಾಡೋದು. ಆದರೆ ಈ ಡೊನೇಟ್ ಮಾಡೋ ಹಿಂದೆ ಇಲ್ಲ ಊರಿನ ಮುಖಂಡರಿರ್ತಾರೆ, ಇಲ್ಲ ಅಂದರೆ ಆ ಶಾಲೆಯ ಅಧ್ಯಾಪಕ ವರ್ಗದವ್ರು ಇರ್ತಾರೆ. ಅವರ ಶ್ರಮ ಇಲ್ಲದೆ ಇದ್ದರೆ ಈ ಮುಖಂಡರೇ ಆಗಲಿ ಅಧ್ಯಾಪಕ ವರ್ಗದವ್ರು ಆಗಲಿ ಸರಿಯಾದ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಅಂದಾಗ ಎಲ್ಲರೂ ಬಂದು ಸಹಾಯ ಚಾಚ್ತಾರೆ. ಇವತ್ತು ಸರ್ಕಾರ ಮಕ್ಕಳಿಗೆ ನಾವು ಓದಿದಾಗ ಏನೂ ಯಾವುದೇ ಯಾಕಂದ್ರೆ ಒಂದು ಹರಿದೋಗಿರೋ ಬಟ್ಟೆ, ಹರಿದೋಗಿರೋ ಚಡ್ಡಿ ಹಾಕೊಂಡು ಹೋಗ್ತಿದ್ದಂಥ ಕಾಲ ನಾವು ಹೋಗ್ತಿದ್ದಾಗ ಇವತ್ತು ಎಲ್ಲರಿಗೂ ಸರ್ಕಾರ ಯೂನಿಫಾರ್ಮ್ ಕೊಟ್ಟಿದೆ. ಮತ್ತು ಏನು ಸರ್ಕಾರ ಕೊಟ್ಟಿಲ್ಲ ಅದನ್ನು ನೋಡಿ ಇವತ್ತು ಮಂಜಣ್ಣವರು ಒಂದು ಬ್ಯಾಗ್ನ ನಮ್ಮ ಹುಡುಗರು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಮ್ಮ ಹುಡುಗರು ಒಂದು ಸದುಪಯೋಗ ಪಡಿಸ್ಕೋಬೇಕು. ಸದುಪಯೋಗ ಪಡಿಸ್ಕೊಂಡು ಏನು ಮುಂದಿನ ಒಂದು ಇದಕ್ಕೆ ನೀವು ದಾರಿದೀಪ ಆಗಬೇಕು. ಏನಂತ ಅಂದರೆ ನಿಮ್ಮಂಥವ್ರು ಈ ದೊಡ್ಡ ವಿದ್ಯಾವಂತರಾದರೆ
ಕಾರ್ಯಕ್ರಮದಲ್ಲಿ ಬಮೂಲ್ ಕಲ್ಯಾಣ ಟ್ರಸ್ಟ್ ವ್ಯವಸ್ಥಾಪಕ ಶಿವರಾಮ್, ಹೊಸಕೋಟೆ ಶಿಬಿರ ಉಪ ವ್ಯವಸ್ಥಾಪಕ ಶಿವಾಜಿ ನಾಯಕ್, ಯುವ ಮುಖಂಡರಾದ ಹುಲ್ಲೂರು ಕಿರಣ್ ಕುಮಾರ್, ಚನ್ನಸಂದ್ರ ನಾಗರಾಜು, ಡಾಕ್ಟರ್ ಪ್ರಮೋದ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು.